ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಮೂಡಿಸ್ತಾ ಇದೆ. ಧರ್ಮಸ್ಥಳದಲ್ಲಿ 1ನೇ ಸ್ಪಾಟ್ನಲ್ಲಿ ಪತ್ತೆಯಾಗದ ಕಳೆಬರಹ. ಹಿಟಾಚಿ ಮೂಲಕ ಅಗೆದ್ರೂ ಸಿಗದಂತಹ ಯಾವುದೇ ಅಸ್ಥಿ ಪಂಜರ. ಹಿಟಾಚಿ ಬೆಳೆಸಿ 15 ಅಡಿ ಅಗಲ 8 ಅಡಿ ಆಳ ಅಗೆದ್ರೂ ಕೂಡ ಸಿಗದಂತಹ ಕಳೆಬರಹ. ಧರ್ಮಸ್ಥಳದಲ್ಲಿ 1ನೇ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ಅಂತ್ಯಗೊಂಡಿದೆ. ಧರ್ಮಸ್ಥಳದಲ್ಲಿ 1ನೇ ಸ್ಪಾಟ್ನಲ್ಲಿ ಪತ್ತೆಯಾಗದ ಕಳೆಬರಹ. ಹಿಟಾಚಿ ಮೂಲಕ ಅಗೆದ್ರೂ ಸಿಗದ ಯಾವುದೇ ಅಸ್ಥಿಪಂಜರ. ಹಿಟಾಚಿಯನ್ನ ಬಳಸಿ 15 ಅಡಿ ಅಗಲ 8 ಅಡಿ ಜಾಗವನ್ನ ತೋಡಿದ್ದಾರೆ. ಯಾವುದೇ ಕಳೆಬರಹ ಸಿಕ್ಕಿಲ್ಲ ಅಂತ. ಒಟ್ಟು ಅನಾಮಿಕ 13 ಸ್ಥಳಗಳನ್ನ ಗುರುತಿಸಿದ್ದ SIT ತನಿಖೆಯನ್ನ ಕೈಗೊಂಡು ಅನಾಮಿಕ ವ್ಯಕ್ತಿ ಏನ್ ಭೀಮಾ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ, ಆ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿ ಎಲ್ಲೆಲ್ಲಿ ನೀವು ಶವಗಳನ್ನ ಹೂತಿಟ್ಟಿದ್ರಿ ಜಾಗವನ್ನ ತೋರಿಸಿ ಅನ್ನೋ ಕಾರ್ಯಕ್ಕೆ SIT ನೆನ್ನೆ ಮುಂದಾಗಿತ್ತು. ಆತನನ್ನ ಕರೆದುಕೊಂಡು ಹೋಗಿ ನೆನ್ನೆ ನೇತ್ರಾವತಿ ನದಿ ದಡದ ಪಕ್ಕದಲ್ಲಿರುವ ಕಾಡಿನಲ್ಲಿ ಒಟ್ಟು 13 ಪಾಯಿಂಟ್ಗಳನ್ನ ಪತ್ತೆ ಹಚ್ಚಲಾಗಿತ್ತು. ಅಂದರೆ ಅನಾಮಿಕ ವ್ಯಕ್ತಿಯೇ ಸ್ವತಃ ಜಾಗವನ್ನ ತೋರಿಸಿರುವಂತಹದ್ದು. ಈ ಜಾಗ ಈ ಜಾಗ ಈ ಜಾಗ ಅಂತ 13 ಜಾಗಗಳನ್ನ ತೋರಿಸಿದ್ದ. ಆ 13 ಜಾಗಗಳಲ್ಲಿ ಪಾಯಿಂಟ್ಗಳನ್ನ ಮಾಡಿ ಉನ್ನತ ಮಟ್ಟದ ಸೆಕ್ಯೂರಿಟಿಯನ್ನ ಅಲ್ಲಿ ಹಾಕಲಾಗಿತ್ತು. 13 ಜಾಗಗಳಿಗೂ ಕೂಡ ನೆನ್ನೆಯಿಂದಲೇ ಆ ಜಾಗಗಳಲ್ಲಿ ವ್ಯಾಪಕ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು ಅಲ್ಲಿ. ಸೊ ಇವತ್ತು ಕಾರ್ಯಾಚರಣೆಯನ್ನ ಮುಂದುವರಿಸಿದಂತಹ SIT ತಂಡ ಇವತ್ತು ಕಾರ್ಯಾಚರಣೆಯನ್ನ ಮುಂದುವರಿಸಿತು. ಉತ್ಖನನದ ಕಾರ್ಯಕ್ಕೆ ಕೈ ಹಾಕ್ತು. ಇವತ್ತು ಬೆಳಗ್ಗೆಯಿಂದ ಅಗೆಯುವ ಕೆಲಸವನ್ನ ಪ್ರಾರಂಭ ಮಾಡಲಾಯಿತು. ಆ ಸಂದರ್ಭದಲ್ಲಿ ಎಷ್ಟೇ ಆಗಿದ್ರು 1ನೇ ಪಾಯಿಂಟ್ ಏನು ತೋರಿಸಿದ್ದಲ್ಲ, ಒಟ್ಟು 13 ಪಾಯಿಂಟ್ಗಳಲ್ಲಿ ಮೊದಲ ತೋರಿಸಿದ ಪಾಯಿಂಟ್ ಏನಿತ್ತು ಅಲ್ಲಿ ಇವತ್ತು ಅಗಿಲಿಕ್ಕೆ ಪ್ರಾರಂಭ ಮಾಡಲಾಯಿತು. 15 ಅಡಿ ಅಗಲ 8 ಅಡಿ ಉದ್ದ ಅಗದರೂ ಕೂಡ ಯಾವುದೇ ಕಳೆಬರಹ ಪತ್ತೆ ಆಗಿಲ್ಲ ಅನ್ನುವಂತಹ ವರದಿ ನಮಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಲಭ್ಯವಿರುವಂತಹ ವರದಿ ಏನು ಅಂದ್ರೆ, ನಮಗೆ ಮಾಹಿತಿ ಏನು ಅಂದ್ರೆ, 15 ಅಡಿ ಅಗಲ 8 ಅಡಿ ಉದ್ದ ಆ ಜಾಗದಲ್ಲಿ ಏನು ಆ ಅನಾಮಿಕ ವ್ಯಕ್ತಿ ಪಾಯಿಂಟ್ ಔಟ್ ಮಾಡಿದ್ದ ಅಲ್ಲ ಮೊದಲನೆಯ ಸ್ಥಳ, ಆ ಸ್ಥಳದಲ್ಲಿ ಉತ್ಖನನ ಮಾಡಿದಾಗ, ಶೋಧನೆಯನ್ನ ಮಾಡಿದಾಗ ಯಾವುದೇ ಕಳೆಬರಹ ಅಲ್ಲಿ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಇನ್ನು ಯಾವುದೇ ಕಳೆಬರಹ ಅಲ್ಲಿ ದೊರೆತಿಲ್ಲ. ಹಿಟಾಚಿಯ ಮೂಲಕ ಅಗೆಯಲಾಯಿತಲ್ಲಿ. ಹಿಟಾಚಿಯನ್ನ ಬಳಸಿ 15 ಅಡಿ ಅಗಲ 8 ಅಡಿ ಉದ್ದ ಅಗೆಯಲಾಯಿತು. ಧರ್ಮಸ್ಥಳ ಕೇಸನ್ನ ಏನಿದೆ ಇದು, ಧರ್ಮಸ್ಥಳ ಕೇಸ್ನಲ್ಲಿ 1ನೇ ಸ್ಪಾಟ್ ಅನ್ನ ಹಿಟಾಚಿ ಮೂಲಕ ಅಗೆದ್ರು ಯಾವುದೇ ಕಳೆಬರಹ ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿ. ಇನ್ನು 12 ಜಾಗಗಳು ಉಳಿದಿದೆ. 13 ಜಾಗಗಳನ್ನ ತೋರಿಸಿದ್ದ, ಇನ್ನು 12 ಜಾಗಗಳು ಬಾಕಿ ಉಳಿದಿದೆ. SIT 16 ಪ್ರಶ್ನೆಗಳ ಸುರಿಮಳೆಯನ್ನ ಗೈದಿತ್ತು. ಈ ಅನಾಮಿಕ ವ್ಯಕ್ತಿಯನ್ನ ಪ್ರಾಥಮಿಕ ಹಂತದ ತನಿಖೆಗೆ ಒಳಪಡಿಸಿದಾಗ 16 ಪ್ರಶ್ನೆಗಳನ್ನ ಅನಾಮಿಕ ವ್ಯಕ್ತಿಯ ಮುಂದೆ ಇಡಲಾಯಿತು. ನೀವು ಒಬ್ರೇನಾ ಹೂತಾಕಿದ್ದು? ನಿಮಗೆ ಈ ಶವಗಳನ್ನ ಹೂತಾಕ್ಲಿಕ್ಕೆ ಪ್ರೆಷರ್ ಮಾಡಿದವ್ರು ಯಾರು? ನಿಮಗೆ ಬೆದರಿಕೆ ಕೊಟ್ಟಂತವ್ರು ಯಾರು? ಆ ಸಂದರ್ಭದಲ್ಲಿ ಮೇಲ್ವಿಚಾರಕರು ಯಾರಿದ್ರು? ಆ ಮೇಲ್ವಿಚಾರಕ ಅವತ್ತು ನಿಮ್ಮ ಮೇಲೇನು ಒತ್ತಡ ತಂದಿದ್ದ ಅಲ್ವಾ, ಅವನು ಇನ್ನೂ ಬದುಕಿದಾನ? ಆ ವ್ಯಕ್ತಿ ಬದುಕಿದ್ರೆ ಒಂದ್ ವೇಳೆ ಆತನ ಹೆಸರೇನು? ಈ ತರದ 16 ಪ್ರಶ್ನೆಗಳ ಸುರಿಮಳೆ ಆಯಿತು.